ನಮಸ್ಕಾರ. ಕರ್ನಾಟಕದ ಜನತೆ ಮತ್ತು ಸಾರಿಗೆ ಸಂಸ್ಥೆಯ ಎಲ್ಲ ನೌಕರರ ಮತ್ತು ಸಿಬ್ಬಂದಿಗಳಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ತಡವಾಗಿ ನಾನು ವಿಡಿಯೋ ಮಾಡೋದಕ್ಕೆ ಆಗದೇ ಇರೋದರಿಂದ ಶುಭಾಶಯವನ್ನು ಕೋರ್ತಾ, ಸ್ನೇಹಿತರೆ, ಇವತ್ತು ನಾನೊಂದು ವಿಡಿಯೋ ಮಾಡೋಕ್ಕೆ ಬಂದಿರತಕ್ಕಂಥ ಉದ್ದೇಶ ಏನೆಂದರೆ, ಈ ಕನ್ನಡ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಇದನ್ನು ಕೊಡ್ತಾರೆ. ಯಾವುದು ಸಾರಿಗೆ ನೌಕರರುಗಳಿಗೆ ಬೆಳ್ಳಿ ಪದಕ, ಚಿನ್ನದ ಪದಕ, ಪ್ರಶಂಸನಾ ಪತ್ರ, ಈ ರೀತಿಯಾದ ಒಂದು ಪತ್ರಗಳನ್ನ ಪ್ರಶಂಸನವನ್ನು ಈ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ಒಂದು ಸಮಯದಲ್ಲಿ ಕೊಡ್ತಾರೆ. ಭಾಳಷ್ಟು ಜನ ಈ ಸಂಬಂಧಪಟ್ಟಂಗೆ ಅಲ್ಲಿ ಗೊಂದಲಗಳಿಂದ ಸುತ್ತೋಲೆಗಳ ಪ್ರಕಾರ ಏನಿದೆ ಅದನ್ನು ತಿಳಿಸಿ ಅಂತೇಳಿ ನನಗೆ ಈಗಾಗಲೇ ಒಂದು ವಾರದಿಂದ ಭಾಳಷ್ಟು ಜನ ಫೋನ್ ಮಾಡ್ತಿದ್ದಾರೆ. ಅದು ಸಂಬಂಧಪಟ್ಟಂಗೆ ಇವತ್ತು ನಾನು ಸುತ್ತೋಲೆನ ಹುಡುಕಿದೆ. ಸುತ್ತೋಲೆ ಸ್ಥಾಯಿ ಸಮಿತಿ ಆದೇಶ ಸಂಖ್ಯೆ 813 ಅಂತೇಳಿ. ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲ ಕರ್ನಾಟಕದ ಸಾರಿಗೆ ಸಂಸ್ಥೆ ನೌಕರರು ಶೇರ್ ಮಾಡಿ, ಯಾಕೆಂದರೆ ಬಹಳ ಮುಖ್ಯವಾದಂಥ ವಿಡಿಯೋ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ತಮಗೇನಾದ್ರು ಗೊತ್ತಾಗಿಲ್ಲ ಅಂದರೆ ನಾನು ಅದನ್ನು ರಿಪ್ಲೈ ಮಾಡ್ತೀನಿ, ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿನ. ಆದರೆ ಈ ವಿಡಿಯೋದಲ್ಲಿ ಪೂರ್ತಿ ಹೇಳ್ತೀನಿ, ಲೆಂತ್ ಆಗುತ್ತೆ ವಿಡಿಯೋ, ತಾಳ್ಮೆಯಿಂದ ಕೇಳಬೇಕಾಗುತ್ತೆ. ಅಂದರೆ ಇದರಲ್ಲಿ ಒಂದು ಎಷ್ಟು ಪೇಜು, 9 ಪೇಜ್ ಇದೆ. 9 ಪೇಜ್ನೂ ಕೂಡ ನಾನು ಓದೇಳಬೇಕು. ನಿಮಗೆ ಇದನ್ನು ಗ್ರೂಪಲ್ಲಿ ಹಾಕಿದ್ರೆ ಕೆಲವರು ನೋಡೋದೇ ಇಲ್ಲ. ಯಾವಾಗಲೋ ಕೆಲವರು ಫೋನ್ ಮಾಡ್ತಾರೆ, ಅದು ಸುತ್ತೋಲೆ ಹಾಕಿ ಅಂತಾರೆ, ಡೌನ್ಲೋಡ್ ಮಾಡ್ಕೊಳ್ಳಲ್ಲ, ಅದು ನೋಡೋದಿಲ್ಲ. ನಾನು ಈ ವಿಡಿಯೋ ಮುಖಾಂತರ ಹೇಳಿ ನಾನು ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದರೆ ನಿಮ್ಗೆ ಯಾವಾಗ ಬೇಕಾದರೂ ಈ ವಿಡಿಯೋವನ್ನು ಪ್ಲೇ ಮಾಡಿಕೊಂಡು ಇದರಲ್ಲಿರ್ತಕ್ಕಂಥ ಅಂಶಗಳನ್ನ ಕೂಲಂಕುಷವಾಗಿ ತಿಳ್ಕೊಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ನಿಮ್ಮ ಒಂದು ಬೆಂಬಲ ನನಗೆ ಶ್ರೇಯಸ್ಸು. ಅದೇ ರೀತಿ ಈಗಾಗಲೇ ನಾನು ಸರ್ಕಾರದಿಂದ 3 ವರ್ಷಕ್ಕಿಂತ ಹೆಚ್ಚು ಒಂದೇ ಸ್ಥಳದಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನ ವರ್ಗಾವಣೆ ಮಾಡಿಸಿ ಅಂತೇಳಿ ನಾನು ಸರ್ಕಾರಕ್ಕೆ ಪತ್ರ ಬರೆದು ಭಾಳಷ್ಟು ಶ್ರಮಪಟ್ಟು ಅಲ್ಲಿಂದ ಸಾರಿಗೆ ಇಲಾಖೆಯಿಂದ ಪತ್ರವನ್ನು KSRTC ವ್ಯವಸ್ಥಾಪಕ ನಿರ್ದೇಶಕರಿಗೆ ವರ್ಗಾವಣೆ ಮಾಡಿಸಿದ್ದೀನಿ. ಭಾಳಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಭಾಳಷ್ಟು ಜನ ಕೆಲವೊಂದು ಭ್ರಷ್ಟ ಅಧಿಕಾರಿಗಳು ಮತ್ತು ಕುತಂತ್ರಿಗಳಿಂದ ಅಲ್ಲೇ ಮೊಳೆ ಹೊಡ್ಕೊಂಡಿರ್ತಕ್ಕಂಥ ಅವ್ರ ಕಡೆಯಿಂದ ಆಗ್ತಕ್ಕಿರ್ತಕ್ಕಂಥ ಅನ್ಯಾಯಗಳನ್ನು ಖಂಡಿಸಿ ಮತ್ತು ಅಂಥ ನೌಕರರು, ನೊಂದ ನೌಕರರು ಭಾಳಷ್ಟು ಪ್ರಶಂಸೆನ ವ್ಯಕ್ತಪಡಿಸ್ತಾ ಇರ್ತಾರೆ. ಅದಕ್ಕೆ ತಮ್ಮ ಒಂದು ಏನು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆ ಮತ್ತು ಬೆಂಬಲ, ಅದೇ ನನ್ನನ್ನು ಈ ಮಟ್ಟಕ್ಕೆ ಕೆಲಸ ಮಾಡೋದಕ್ಕೆ ಪ್ರಶಂಸನೆ ಆಗ್ತಾ ಇರ್ತದೆ. ಅದೇ ರೀತಿ ಈ ಒಂದು ವಿಡಿಯೋವನ್ನು ತಮಗೆ ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯದ ಕನ್ನಡಾಂಬೆ ತಾಯಿ ಭುವನೇಶ್ವರಿ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಅದ್ಧೂರಿಯಾಗಿ ಈ ತಿಂಗಳು ಪೂರ್ತಿ ಆಚರಣೆ ಮಾಡಿ ಅಂತ ಹೇಳ್ತಾ ಕನ್ನಡ ರಾಜ್ಯೋತ್ಸವ ಶುಭಾಶಯನ ಕೋರ್ತಾ, ಸ್ನೇಹಿತರೆ, ಸಾಮಾನ್ಯ ಸ್ಥಾಯಿ ಆದೇಶ ಸಂಖ್ಯೆ 813 ಅಂತೇಳಿ ಅಪಘಾತರಹಿತ ಮತ್ತು ಅಪರಾಧ ರಹಿತ ಸೇವೆ ಸಲ್ಲಿಸಿದ ಚಾಲನಾ ಸಿಬ್ಬಂದಿಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಪದಕ ವಿತರಿಸುವ ಯೋಜನೆ ಬಗ್ಗೆ. ಸ್ನೇಹಿತರೆ, ಈ ಸುತ್ತೋಲೆ ಬಂದ್ಬಿಟ್ಟು ಪ್ರಾರಂಭ ಆಗಿದ್ದು 1982ರಲ್ಲಿ ಪ್ರಪ್ರಥಮವಾಗಿ 418/82 ಅಂತೇಳಿ ಉಲ್ಲೇಖ ಸಂಖ್ಯೆ. ಸುಮಾರು 15 ಉಲ್ಲೇಖಗಳಿದ್ದಾವೆ. 92ರಲ್ಲಿ ಮಾಡ್ತಾರೆ, ಮತ್ತು ಅದನ್ನು ತಜ್ರುಮೆ ಮಾಡಿ, ಮತ್ತು 93ರಲ್ಲಿ ಮಾಡ್ತಾರೆ, 95ರಲ್ಲಿ ಮಾಡ್ತಾರೆ, ನಂತರ 96, 97, 97ರಲ್ಲಿ ಮತ್ತಿನ್ನೊಂದು ಸಲ ಮಾಡ್ತಾರೆ, ಮತ್ತು 98, ಆಮೇಲೆ 1999, 2001, 2015 ಮತ್ತು 17, 1996 ಒಂದು ಮತ್ತೆ 2017ರಲ್ಲಿ ಅಡಾಪ್ಟ್ ಮಾಡ್ತಾರೆ. ನಂತರ 2000ನೇ ಇಸ್ವಿ, ಅದಾದಮೇಲೆ 2021ರಲ್ಲಿ ಈ ಸುತ್ತೋಲೆ, ಮತ್ತು ಅದಾದಮೇಲೆ KSRTCನಲ್ಲಿ ಈ ಸಂಬಂಧಪಟ್ಟಂಗೆ ಯಾವುದು ಸುತ್ತೋಲೆ ಮಾಡಿಲ್ಲ. ಹಾಗಾಗಿ ಸುತ್ತೋಲೆ ಸಂಖ್ಯೆ 813 ಅಂತ 21-22 ಡೇಟ್ ಬಂದ್ಬಿಟ್ಟು 26/11/2021. ಸ್ನೇಹಿತರೆ, ಸವಿಸ್ತರವಾಗಿ ಓದ್ಬಿಡ್ತೀನಿ.
ಲೆಂತ್ ಆಗುತ್ತೆ ವಿಡಿಯೋ, ತಾಳ್ಮೆಯಿಂದ ದಯವಿಟ್ಟು ಕೇಳಿಸ್ಕೊಳ್ಳಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ತಮ್ಮ ವಾಹನಗಳಲ್ಲಿ ಪ್ರಯಾಣಿಸುವ ಸುರಕ್ಷತೆಗಾಗಿ ಹಲವು ಯೋಜನೆಗಳನ್ನು ಕೈಗೊಂಡಿದ್ದು, ಅದರಲ್ಲಿ ಮುಖ್ಯವಾಗಿ ಅಪಘಾತರಹಿತ ಚಾಲನೆಯ ಪ್ರವೃತ್ತಿಯನ್ನು ಹೊಂದಿರುವ ಚಾಲಕರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅವರು ಗಣನೀಯ ಅವಧಿಯವರೆಗೂ ಸಲ್ಲಿಸಿದ ಅಪಘಾತರಹಿತ ಸೇವೆಯನ್ನು ಗುರುತಿಸಿ ಮತ್ತು ಇತರರ ಅಪಘಾತ ಮುಕ್ತ ಚಾಲನೆಗೆ ಪ್ರೇರೇಪಿಸುವ ಸಲುವಾಗಿ 1982ನೇ ಸಾಲಿನಲ್ಲಿ ಅಪಘಾತರಹಿತ ಮತ್ತು ಅಪರಾಧರಹಿತ ಅಂದರೆ ನಿರ್ವಾಹಕರಿಗೆ ಅಪರಾಧರಹಿತ ಸೇವೆ ಸಲ್ಲಿಸಿರುವ ಚಾಲಕರಿಗೆ ಮುಖ್ಯಮಂತ್ರಿಗಳ ಚಿನ್ನದ ಪದಕ ಮತ್ತು ಬೆಳ್ಳಿ ಪದಕ ವಿತರಿಸುವ ಯೋಜನೆಯನ್ನು ಜಾರಿಗೆ ತರಲಾಗಿದ್ದು, ಈ ಯೋಜನೆಯನ್ನು ಇಲಾಖಾ ವಾಹನಗಳಲ್ಲಿ ಕರ್ತವ್ಯ ನಿರ್ವಹಿಸುವ ಚಾಲಕರಿಗೆ 1996ನೇ ಸಾಲಿನಿಂದ ಹಾಗೂ ಚಾಲಕ ಕಮ್ ನಿರ್ವಾಹಕರಿಗೆ 2017ನೇ ಸಾಲಿನಿಂದ ವಿತರಿಸಲಾಗಿರುತ್ತದೆ. ನಿಗಮವು ನಿರ್ವಾಹಕರಲ್ಲಿ ತಮ್ಮ ಕರ್ತವ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿ ಮತ್ತು ಜಾಗೃತಿಯನ್ನು ಮೂಡಿಸಿ ತಮ್ಮ ಕೆಲಸವನ್ನು ನಿಷ್ಠೆ, ಪ್ರಾಮಾಣಿಕತೆ ಮತ್ತು ಯಾವುದೇ ಸಾರ್ವಜನಿಕ ದೂರುಗಳಿಗೆ ಅವಕಾಶ ನೀಡದಂತೆ ಕರ್ತವ್ಯ ನಿರ್ವಹಿಸಿ ನಿಗಮಕ್ಕೆ ಹೆಚ್ಚಿನ ಸಾರಿಗೆ ಆದಾಯ ಗಳಿಸಲು ಪ್ರೇರೇಪಿಸುವ ದೃಷ್ಟಿಯಿಂದ 2001ನೇ ಸಾಲಿನಿಂದ ಅರ್ಹತಾ ಪ್ರಶಸ್ತಿ, ಬೆಳ್ಳಿ ಪದಕ ಮತ್ತು ಚಿನ್ನದ ಪದಕವನ್ನು ನೀಡುವ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ ನಿಟ್ಟಿನಲ್ಲಿ ನಿಗಮದಿಂದ ಕೆಳಕಂಡ ಪದಕ ಮತ್ತು ಪ್ರಶಂಸನಾ ಪುರಸ್ಕಾರವನ್ನು ನೀಡಲಾಗುತ್ತದೆ. ಚಾಲಕರಿಗೆ ಸ್ನೇಹಿತರೆ, ಮುಖ್ಯಮಂತ್ರಿ ಸ್ವರ್ಣ ಪದಕ ಎಂಬ ಹೆಸರಿನ ಚಿನ್ನದ ಪದಕ. ಎರಡನೇದು ಸುರಕ್ಷಾ ಚಾಲನಾ ಎಂಬ ಹೆಸರಿನಲ್ಲಿ ಬೆಳ್ಳಿ ಪದಕ. ಇದು ಚಾಲಕರಿಗೇ. ಇದು ಎರಡೇ ಚಾಲಕರಿಗೆ ಬರೋದು. ಯಾವುದು? ಚಿನ್ನದ ಪದಕ ಮತ್ತು ಬೆಳ್ಳಿ ಪದಕ. ಸುರಕ್ಷಾ ಚಾಲಕ ಒಂದು, ಸ್ವರ್ಣ ಪದಕ ಅಂತೇಳಿ ಮುಖ್ಯಮಂತ್ರಿಯವ್ರದ್ದು, ಅದು ಎರಡೇ ಚಾಲಕರಿಗೆ ಬರ್ತಕ್ಕಂಥದ್ದು. ಮತ್ತು ನಿರ್ವಾಹಕರಿಗೆ ಅರ್ಹತಾ ಪುರಸ್ಕಾರ ಎಂಬ ಹೆಸರಿನಲ್ಲಿ ಪ್ರಶಂಸನಾ ಪತ್ರ. ನಿರ್ವಾಹಕರಿಗೆ ಮತ್ತು ಇನ್ನೊಂದು ನಿರ್ವಾಹಕರಿಗೆ ಬೆಳ್ಳಿ ಪದಕ ವಿಜೇತ ನಿರ್ವಾಹಕ ಎಂಬ ಹೆಸರಿನಲ್ಲಿ ಬೆಳ್ಳಿ ಪದಕ. ನಿರ್ವಾಹಕರಿಗೆ ಮೂರಿದೆ. ಸ್ವರ್ಣ ಪದಕ ವಿಜೇತ ನಿರ್ವಾಹಕ ಎಂಬ ಹೆಸರಿನ ಚಿನ್ನದ ಪದಕ. ಪದಕ ವಿಶ್ಲೇಷಣೆಗಳು. ಚಾಲಕರ ಸ್ವರ್ಣ ಪದಕ ವಿಶೇಷಣೆಗಳು. ಮುಖ್ಯಮಂತ್ರಿಗಳ ಸ್ವರ್ಣ ಪದಕ ವಿಜೇತರಿಗೆ ಪದಕದೊಂದಿಗೆ 5,000 ನಗದು ಪುರಸ್ಕಾರ ಮತ್ತು ವ್ಯವಸ್ಥಾಪಕ ನಿರ್ದೇಶಕರ ಸಹಿಯೊಂದಿಗೆ ಪ್ರಶಸ್ತಿ ಪತ್ರ ಮತ್ತು ₹500 ಮಾಸಿಕ ಪ್ರೋತ್ಸಾಹ ಧನ ನೀಡಲಾಗುವುದು. ಪದಕವು 1.7 ವ್ಯಾಸ ಡಯಾಮೀಟರ್ ಮತ್ತು ದಪ್ಪ 3ರಿಂದ 4 mm ಇದ್ದು ತೂಕವು ಒಟ್ಟಾರೆ 48 ಗ್ರಾಂ ಇರುತ್ತದೆ. ಪದಕವು ವೃತ್ತಾಕಾರವಾಗಿದ್ದು 40 ಗ್ರಾಂ ಘನ ಅಪ್ಪಟ ಬೆಳ್ಳಿ ಮತ್ತು 8 ಗ್ರಾಂ 22 ಕ್ಯಾರೆಟ್ ಚಿನ್ನದ ಗಂಡಬೇರುಂಡ ಲಾಂಛನದೊಂದಿಗೆ ಕೂಡಿರುತ್ತದೆ. ಚಾಲಕರಿಗೆ ಇದು ಬಂದ್ಬಿಟ್ಟು ಸ್ವರ್ಣ ಪದಕ ಬಗ್ಗೆ ಹೇಳಿದ್ದು. ಅಂದರೆ ಸ್ವರ್ಣ ಪದಕ ಅಂದರೆ ಮುಖ್ಯಮಂತ್ರಿಯವರ ಹೆಸರಿನಲ್ಲಿ ಚಿನ್ನದ ಪದಕದ್ದು. ಚಾಲಕರಿಗೆ ಬೆಳ್ಳಿ ಪದಕದ ವಿಶೇಷಣೆಗಳು. ಬೆಳ್ಳಿ ಪದಕ ವಿಜೇತರಿಗೆ ಪದಕದೊಂದಿಗೆ ₹2,000 ನಗದು ಪುರಸ್ಕಾರ ಮತ್ತು ವ್ಯವಸ್ಥಾಪಕ ನಿರ್ದೇಶಕರ ಸಹಿಯೊಂದಿಗೆ ಪ್ರಶಸ್ತಿ ಪತ್ರ ಮತ್ತು ₹250 ಮಾಸಿಕ ಪ್ರೋತ್ಸಾಹ ಧನ ನೀಡಲಾಗುವುದು. ಪದಕವು ವೃತ್ತಾಕಾರವಾಗಿದ್ದು 1.5 ವ್ಯಾಸ ಡಯಾಮೀಟರ್, ದಪ್ಪ 3ರಿಂದ 4 mm ಗಂಡಬೇರುಂಡ ಲಾಂಛನವಿರುವ ಚಿನ್ನದ ಲೇಪನದೊಂದಿಗೆ ಒಟ್ಟು 32 ಗ್ರಾಂ ಅಪ್ಪಟ ಬೆಳ್ಳಿಯಿಂದ ಕೂಡಿರುತ್ತದೆ. ನೆಕ್ಸ್ಟು ನಿರ್ವಾಹಕರಿಗೆ ಇನ್ನೊಂದು ಸ್ವರ್ಣ ಪದಕದ ವಿಶೇಷಣೆಗಳು. ಚಿನ್ನದ ಪದಕ ವಿಜೇತರಿಗೆ ಪದಕದೊಂದಿಗೆ ವ್ಯವಸ್ಥಾಪಕ ನಿರ್ದೇಶಕರ ಸಹಿಯೊಂದಿಗೆ ಪ್ರಶಸ್ತಿ ಪತ್ರ ಮತ್ತು ₹300 ಪ್ರೋತ್ಸಾಹ ಭತ್ಯೆ ನೀಡಲಾಗುವುದು. ಪದಕವು 1.75 ವ್ಯಾಸ, ದಪ್ಪ 3ರಿಂದ 4 mm ಇದ್ದು ಒಟ್ಟಾರೆ 48 ಗ್ರಾಂ ಇರುತ್ತದೆ. ಪದಕವು ವೃತ್ತಾಕಾರದಲ್ಲಿದ್ದು 40 ಗ್ರಾಂ ಘನ ಅಪ್ಪಟ ಬೆಳ್ಳಿ ಮತ್ತು 8 ಗ್ರಾಂ 22 ಕ್ಯಾರೆಟ್ ಚಿನ್ನದ ಗಂಡಬೇರುಂಡ ಲಾಂಛನದಿಂದ ಕೂಡಿರುತ್ತದೆ. ನಿರ್ವಾಹಕರ ಬೆಳ್ಳಿ ಪದಕದ ವಿಶ್ಲೇಷಣೆಗಳು. ಬೆಳ್ಳಿ ಪದಕ ವಿಜೇತರಿಗೆ ಪದಕದೊಂದಿಗೆ ವ್ಯವಸ್ಥಾಪಕ ನಿರ್ದೇಶಕರ ಸಹಿಯೊಂದಿಗೆ ಪ್ರಶಸ್ತಿ ಪತ್ರ ಮತ್ತು ₹150 ಮಾಸಿಕ ಪ್ರೋತ್ಸಾಹ ಭತ್ಯೆ ನೀಡಲಾಗುವುದು. ಇದು 1.5 ವ್ಯಾಸವುಳ್ಳ ವೃತ್ತಾಕಾರದಲ್ಲಿರುತ್ತದೆ. 3.4 mm ಗಂಡಬೇರುಂಡ ಲಾಂಛನದ ಚಿನ್ನದ ಲೇಪನವಿರುವ ಒಟ್ಟು 32 ಗ್ರಾಂ ಅಪ್ಪಟ ಬೆಳ್ಳಿಯಿಂದ ಕೂಡಿರುತ್ತದೆ. ಮಾನದಂಡಗಳು ನೋಡಿ ಸ್ನೇಹಿತರೆ, ಇದೇ ಮೇನ್ ಇರೋದು ನಿಮಗೆ ಇವಾಗ. ಮಾನದಂಡಗಳು ಏನೇನು? ಕಂಡೀಷನ್ಸ್. ಚಾಲಕರಿಗೆ ಅಪಘಾತರಹಿತ ಮತ್ತು ಅಪರಾಧರಹಿತ ಚಾಲಕರನ್ನು ಪ್ರೋತ್ಸಾಹಿಸಲು
ಹಾಗೂ ಇತರೆ ಚಾಲಕರಿಗೆ ಮಾದರಿಯಾಗಿ ಕರ್ತವ್ಯ ನಿರ್ವಹಿಸಲು ಪ್ರೇರೇಪಿಸುವ ಸಲುವಾಗಿ ನಿಗಮದ ಚಾಲನಾ ಸಿಬ್ಬಂದಿಗಳಿಗೆ ಮುಖ್ಯಮಂತ್ರಿಗಳ ಸ್ವರ್ಣ ಪದಕ ಮತ್ತು ಬೆಳ್ಳಿ ಪದಕ ನೀಡಲಾಗುತ್ತದೆ. ಪದಕಕ್ಕೆ ಅರ್ಹತೆ ಪಡೆಯಲು ನಿಗದಿಪಡಿಸಿರುವ ಈ ಕೆಳಕಂಡ ಮಾನದಂಡಗಳನ್ನು ಕಡ್ಡಾಯವಾಗಿ ಪೂರೈಸಬೇಕು. ಇದು ಮೇನು. ಎ, ಅನುಸೂಚಿ ಚಾಲಕರು ಬೆಳ್ಳಿ ಪದಕ ಪಡೆಯಲು 5 ವರ್ಷ ಮತ್ತು ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪಡೆಯಲು 15 ವರ್ಷ ಅರ್ಹತಾ ಅವಧಿಯನ್ನು ಪೂರೈಸಿರಬೇಕು. ಇಲಾಖೆ ವಾಹನ ಚಾಲಕರಿಗೆ ಬೆಳ್ಳಿ ಪದಕ ಪಡೆಯಲು 7 ವರ್ಷ ಮತ್ತು ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪಡೆಯಲು 15 ವರ್ಷ ಅರ್ಹತಾ ಅವಧಿಯನ್ನು ಪೂರೈಸಿರಬೇಕು. ನಿಗದಿಪಡಿಸಲಾದ ಸಮವಸ್ತ್ರ ಧರಿಸದೇ ಇರುವ ಬಗ್ಗೆ ಪ್ರಕರಣವು ದಾಖಲಾದಲ್ಲಿ ಪದಕಕ್ಕೆ ಪರಿಗಣಿಸಲಾಗುವುದಿಲ್ಲ. ನೋಡಿ, ಯೂನಿಫಾರ್ಮ್ ಹಾಕಿಲ್ಲ ಅಂದರೆ ಪರಿಗಣಿಸಲಿಲ್ಲ. ಆಮೇಲೆ ನೀವು ಯಾವುದಾದ್ರೂ ಒಂದು ಮೆಮೊ ಕೊಟ್ಟರು ಹೋಯ್ತದು ಯೂನಿಫಾರ್ಮ್ ಇಲ್ಲದೆ. ಮಾರ್ಗದ ನಾಮಫಲಕವನ್ನು ಪ್ರದರ್ಶಿಸದೇ ಇರುವ ಬಗ್ಗೆ ಪ್ರಕರಣವು ದಾಖಲಾದಲ್ಲಿ ಪದಕಕ್ಕೆ ಪರಿಗಣಿಸಲಾಗುವುದಿಲ್ಲ. ಇದೇ ಕಂಡೀಷನ್ಸ್ಗಳು ಭಾಳಷ್ಟಿದೆ. ಭಾಳಷ್ಟು ಜನ ಫೋನ್ ಮಾಡ್ತಾರೆ, ನನಗಿಂತ ಹಿಂದೆ ಇರೋರು ಕೊಟ್ಟವ್ರೆ, ಮುಂದೆ ಇರೋರು ಕೊಟ್ಟವ್ರೆ, ಭಾಳಷ್ಟು ಜನ ಫೋನ್ ಮಾಡ್ತಿರ್ತಾರೆ. ಇವುಗಳನ್ನೆಲ್ಲ ಕಂಡೀಷನ್ಗಳನ್ನ ನಿಮಗೆ ಅಪ್ಲೈ ಮಾಡಿರ್ತಾರೆ, ಅದನ್ನು ನೋಡ್ಕೋಬೇಕು. ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಪ್ರತಿಯೊಬ್ಬರು SR ಬುಕ್ನ ಚೆಕ್ ಮಾಡಿ, ನಿಮ್ಮ ಡಿಫಾಲ್ಟನ್ನ ಚೆಕ್ ಮಾಡ್ಕೊಳ್ಳಿ. ಯಾವಾಗ ಏನೇನು ಪ್ರಕರಣ ದಾಖಲಾಗಿರುತ್ತೆ, ಯಾವಾಗ RMC ಆಗಿರುತ್ತೆ, ಯಾವಾಗ ನಿಮ್ಮ SR ಬುಕ್ಕಲ್ಲಿ ಡಿಫಾಲ್ಟಲ್ಲಿ ಎಂಟ್ರಿ ಮಾಡಿರ್ತಾರೆ, ಪ್ರತಿಯೊಬ್ಬರು ಚೆಕ್ ಮಾಡ್ಕೊಳ್ರಪ್ಪ. ನಿಮ್ಮ ವಸ್ತು ಅದು, ನಿಮ್ಮ ಅಕೌಂಟ್ ಬುಕ್ ಅದು, ತೊಗೊಂಡು ನೀವು ಪ್ರತಿಯೊಂದು ಚೆಕ್ ಮಾಡ್ಕೊಳ್ರಪ್ಪ. ಎಷ್ಟು ಜನ ಚೆಕ್ ಮಾಡಿದಿರಿ? ನಾನು ಸುಮಾರು ಒಂದು 2-3 ತಿಂಗಳಿಂದ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. SR ಬುಕ್ನ ಎಲ್ಲರೂ ಚೆಕ್ ಮಾಡ್ಕೊಳ್ಳಿ. ಮಾಹಿತಿ ಹಕ್ಕು ಕಾಯ್ದೆನಲ್ಲಿ ಒಂದು ಅರ್ಜಿ ಹಾಕಿ ನಿಮ್ಮ ದಾಖಲೆಗಳನ್ನ ಚೆಕ್ ಮಾಡ್ಕೊಂಡು ಇಟ್ಕೊಳ್ಳಿ. ನೀವು ಒಂದು ಸೆಟ್ಟನ್ನು ನಿಮ್ಮ ಮನೇಲಿ ಇಟ್ಕೊಳ್ಳಿ, ತೊಗೊಂಬಂದು ಡಾಕ್ಯುಮೆಂಟ್ ಅಂತ. ಎಷ್ಟು ಜನ ತೊಗೊಂಬಂದಿದ್ರಿ? ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಕೆಲವೊಂದು ಸಮಯಗಳು ಬಂದಾಗ ನಮಗೆ ಫೋನ್ ಮಾಡಿಬಿಟ್ಟು ಹಿಂಗಾಗಿದೆ ಅಂತ ಹೇಳ್ತೀರಿ. ದಯವಿಟ್ಟು ನಾನು ಹೇಳೋದನ್ನು ತಾಳ್ಮೆಯಿಂದ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಕೆಲಸಗಳನ್ನ ನೀವೇ ಮಾಡಿ. ಒಂದು ಸುತ್ತೋಲೆಬೇಕು ಅಂದರೆ ಫೋನ್ ಮಾಡ್ತೀರಿ. ನೀವೇ ನಿಮ್ಮ ಇದಕ್ಕೆ ವಿಭಾಗಕ್ಕೆ ಒಂದು ಅರ್ಜಿ ಹಾಕಿ, ಸುತ್ತೋಲೆ ತೊಗೊಳ್ಳಿ. ಯಾಕೆಂದರೆ ನಾನು ಎಷ್ಟು RTIಯಲ್ಲಿ ಅರ್ಜಿ ಹಾಕಿರೋದ್ರಿಂದ ಅರ್ಜಿಗಳು ಜಾಸ್ತಿ ಹಾಕೋಂಗಿಲ್ಲ ನಾನು. ಹಾಗಾಗಿ ನಿಮ್ಮ ವಿಚಾರಗಳಿಗೆಲ್ಲ ನಾನು ಯಾಕೆ ಭಾಗಿಯಾಗಬೇಕು? ನನಗೆ ಬೇಕಾಗಿದ್ದು ನಾನು ತೊಗೋತಾ ಇದ್ದೀನಿ. ನೀವು ಅದೇ ರೀತಿ ತೊಗೊಳ್ಳಿ. ನಿಮ್ಮ ವಿಭಾಗದಲ್ಲಿ ಅರ್ಜಿ ಹಾಕಿ. ಅದಕ್ಕೆ ಬೇಕಾದ್ರೆ ಅರ್ಜಿ ಹಾಕೋಕ್ಕೆ ಬರಲಿಲ್ಲ, ಒಂದು ಕ್ಲಾಸ್ ಮಾಡ್ತೀನಿ ಅಂತಲೂ ಹೇಳ್ತಾ ಇದ್ದೀನಿ. ಒಂದು ಮಾಹಿತಿ ಹಕ್ಕು ಕಾಯ್ದೆಗೆ ಅರ್ಜಿ ಹೇಗೆ ಹಾಕಬೇಕು, ಯಾವ ಥರ ಸಬ್ಮಿಟ್ ಮಾಡಬೇಕು, ಅಪೀಲ್ ಹೇಗೆ ಹಾಕಬೇಕು, ಎಲ್ಲನೂ ಕೂಡ ತೋರಿಸ್ಕೊಡ್ತೀನಿ, ಎಲ್ಲ ಕೂಡ ಹೇಳ್ಕೊಡ್ತೀನಿ ಅಂತಲೂ ಹೇಳಿದ್ದೀನಿ. ಆ ರೀತಿ ಒಂದು ಕಾರ್ಯಕ್ರಮನ ಮಾಡೋಣ. ಹಾಗಾಗಿ ದಯವಿಟ್ಟು ನಿಮ್ಮ ವಿಭಾಗಗಳಲ್ಲಿ ನೀವೇ ಅರ್ಜಿ ಹಾಕಿ ತೊಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟು ಮುಂದುವರಿಸ್ತೀನಿ. ಪ್ರಯಾಣ ಚೀಟಿಯನ್ನು ಪಡೆಯದೆ ಅನಧಿಕೃತವಾಗಿ ಪ್ರಯಾಣಿಸುವ ಪ್ರಯಾಣಿಕರನ್ನು ಕೊಂಡೊಯ್ದಿರುವ ಬಗ್ಗೆ ಪ್ರಕರಣವು ದಾಖಲಾದಲ್ಲಿ ಪದಕಕ್ಕೆ ಪರಿಗಣಿಸಬಾರದು. ಒಪ್ಪಂದದ ಮೇರೆಗೆ ಕಾರ್ಯಾಚರಣೆಯಾಗಿರುವ ವಾಹನಗಳಲ್ಲಿ ಆಸನ ಸಾಮರ್ಥ್ಯಕ್ಕಿಂತ ಹೆಚ್ಚು ಪ್ರಯಾಣಿಕರನ್ನು ಹಾಗೂ ಅನಧಿಕೃತ ಇತರೆ ಪ್ರಯಾಣಿಕರನ್ನು ಕೊಂಡೊಯ್ದಿರುವ ಪ್ರಕರಣಗಳಲ್ಲಿ ಸಿಲುಕಿಸಬಾರದು. ಲಗೇಜ್ ಚೀಟಿಯನ್ನು ಪಡೆಯದೆ ಅನಧಿಕೃತವಾಗಿ ಲಗೇಜ್ ಕೊಂಡೊಯ್ದಿರುವ ಬಗ್ಗೆ ಪ್ರಕರಣ ದಾಖಲಾದಲ್ಲಿ ಪದಕಕ್ಕೆ ಪರಿಗಣಿಸಲಾಗುವುದಿಲ್ಲ. ಕಾನೂನು ರೀತಿಯಲ್ಲಿ ಅಪರಾಧಿ ಎಂದು ಪ್ರಕರಣ ದಾಖಲಾದಲ್ಲಿ ಪದಕಕ್ಕೆ ಪರಿಗಣಿಸಲಾಗಬಾರದು. ಕರ್ತವ್ಯ ಅಂದರೆ ನಿಮ್ಮಲ್ಲಿ ಯಾವುದಾದ್ರೂ FIR, NCR ಮತ್ತೊಂದು ಯಾವುದಾದ್ರೂ ಆಗಿದ್ರೂ ಅದು ಆಗಲ್ಲ. ಕರ್ತವ್ಯದ ಮೇಲೆ ವಾಹನ ಚಾಲನೆ ಮಾಡುತ್ತಿರುವಾಗ ಮೊಬೈಲ್ನಲ್ಲಿ ಮಾತನಾಡುತ್ತಿರುವಂತಹ ಪ್ರಕರಣಗಳು ಸಿಲುಕಿಸಿದರೆ ಅದಕ್ಕೂ ಆಗೋದಿಲ್ಲ. ಕರ್ತವ್ಯದ ಮೇಲೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡಿರುವ ಪ್ರಕರಣದಲ್ಲಿ ಸಿಲುಕಬಾರದು. ಸಾರ್ವಜನಿಕರೊಂದಿಗೆ ದೂರುಗಳಿಗೆ ಸಂಬಂಧಿಸಿದಂತೆ ಮಿಸ್ಬಿಹೇವಿಯರ್ ವಿತ್ ಪ್ಯಾಸೆಂಜರ್ ಆ್ಯಂಡ್ ದ ಐಡೆಂಟಿ ಪ್ಯಾಸೆಂಜರ್ ಆ್ಯಂಡ್ ಆನ್ ದ KSRTC ಸ್ಟಾಫ್ ಆ್ಯಂಡ್ ಆಫೀಸರ್ ಬಂದಂತಹ ದೂರುಗಳನ್ನು ಶಿಸ್ತು ಅನುಚಿತ 22ರಡಿ ಪರಿಗಣಿಸಿದ್ದಲ್ಲಿ ಮಾತ್ರ ಪದಕಕ್ಕೆ ಅರ್ಹರೆಂದು ಪರಿಗಣಿಸದೆ ಉಳಿದ ಸಂದರ್ಭಗಳಲ್ಲಿ ಪರಿಗಣಿಸಬಹುದು. ಅಂದರೆ ನಿಯಮ 23ಕ್ಕೆ ಇದು ಕನ್ವರ್ಟ್ ಆಗಿರಬಾರ್ದು ಅಂತ ಹೇಳ್ತಾರೆ. ಯಾವುದೋ ಈ ಸಾರ್ವಜನಿಕ ದೂರುಗಳು 23ರ ಅಡಿನಲ್ಲಿ ಬಂದರೆ ಅದನ್ನು ಪರಿಗಣಿಸಬಾರ್ದು, ಅದರಿಂದ ಹೊರಗಡೆ ಇದ್ದರೆ ಪರಿಗಣಿಸ್ಬೋದು ಅಂತ ಹೇಳ್ತಾರೆ. ಜಖಂ ವೆಚ್ಚವು ಪ್ರತಿಷ್ಠಿತ ಹವಾನಿಯಂತ್ರಿತ ವಾಹನ 25,000ವರೆಗೂ ಹಾಗೂ ಉಳಿದ ವಾಹನಗಳಿಗೆ ರಾಜಹಂಸ, ವೇಗದೂತ, ಸಾಮಾನ್ಯ, ಲಘು ವಾಹನ 5,000ವರೆಗೂ ಇದ್ದಲ್ಲಿ ಅಂತಹ ಚಾಲಕರನ್ನು ಚಿನ್ನ ಮತ್ತು ಬೆಳ್ಳಿ ಪದಕಕ್ಕೆ ಪರಿಗಣಿಸುವುದು.
25,000ವರೆಗೂ ವಾಹನವನ್ನು ಆಕ್ಸಿಡೆಂಟು ಮತ್ತೊಂದು ಮಗದೊಂದು ಮಾಡಿದ್ರೆ ಅದು 5,000ವರೆಗೂ ನಿಮಗೆ ಇದಿರುತ್ತೆ. ಹೆಚ್ಚಿನ ರೀತಿ ಆಕ್ಸಿಡೆಂಟ್ ಮಾಡಿದ್ರೆ ಅದಕ್ಕೆ ಪರಿಗಣಿಸಲ್ಲ. 25,000 ರೂಪಾಯಿ ಮೇಲಿದ್ರೆ, ನಿಮಗೆ 5,000 ಒಳಗಡೆ ಇದ್ದರೆ ಅದಕ್ಕೆ ನಿಮಗೆ ಪರಿಗಣನೆ ಆಗುತ್ತೆ ಆಕ್ಸಿಡೆಂಟಿಗೆ. ಇದನ್ನು ಭಾಳಷ್ಟು ಜನ ಕೇಳ್ತಾಯಿದ್ರು. ಇದು ಕಂಡೀಷನ್ ನೋಡ್ಕೊಳ್ಳಿ. ಬೆಳ್ಳಿ ಚಿನ್ನದ ಪದಕಕ್ಕೆ ಅರ್ಹಗೊಳಿಸಲು ಪರೀಕ್ಷಾರ್ಥ ಅವಧಿಯಿಂದ ಪರಿಗಣಿಸುವುದು. ಅಂದರೆ ನಿಮಗೆ ಪ್ರೊಫೆಷನರಿ ಫೀಲ್ಡಿಂದನೂ ಕೂಡ ಕೌಂಟ್ ಆಗುತ್ತೆ ಅಂತ. ಆಮೇಲೆ ಚಾಲಕರು ಒಂದೇ ವರ್ಷದ ಅವಧಿಯಲ್ಲಿ ಕನಿಷ್ಠ, ನೋಡಿ ಇದು ಮುಖ್ಯ, 200 ದಿನಗಳು ಹಾಗೂ ಸರಾಸರಿ 240 ದಿನಗಳು ಅನುಸೂಚಿಯಲ್ಲಿ ಕಾರ್ಯನಿರ್ವಹಿಸಿರಬೇಕು. ಅನುಸೂಚಿ ಅಂದರೆ ಓವಡಿ ಆಳು ಮೂಳೋದ್ವನ ಅವಕ್ಕಾಗಲ್ಲ. ಇದರಲ್ಲಿ ಯಾವುದೋ ಸೆಂಟ್ರಲ್ ಆಫೀಸಲ್ಲಿ, ಡಿವಿಷನ್ ಆಫೀಸಲ್ಲಿ ಇರ್ತಕ್ಕಂಥ ಕಾರ್ ಓಡಿಸ್ಕೊಂಡಿರ್ತಕ್ಕಂಥವ್ರಿಗೂ ಅನ್ವಯ ಆಗಲ್ಲ. ನಿಮ್ಮಲ್ಲಿ ಯಾರಾದರೂ ಇದ್ದರೆ ಅದನ್ನು ಗುರುತಿಸಿ ಅಂಥವ್ರು ಕೊಟ್ಟಿರೋರಿಗೆ. ಇವರು ಅನುಸೂಚಿ ಅಂದರೆ ನಮ್ಮ ಮಾರ್ಗ ಇದಿರ್ತಲ್ಲ, ಏನು ಫಾರಮ್ 4 ಬಸ್ಗಳಿರ್ತಾವಲ್ಲ ಅವನ್ನ ಓಡಿಸಿರಬೇಕು. 200ರಿಂದ 240 ದಿನ ಅನುಸೂಚಿ ಕರ್ತವ್ಯ ನಿರ್ವಹಿಸಿರಬೇಕು. ಓಕೆ. ಆಮೇಲೆ ಚಾಲಕ ಕಮ್ ನಿರ್ವಾಹಕರು ಅನುಸೂಚಿಯಲ್ಲಿ ಚಾಲಕರಾಗಿ 1 ವರ್ಷದ ಅವಧಿಯಲ್ಲಿ ಕನಿಷ್ಠ 150 ಹಾಗೂ ಸರಾಸರಿ 180 ದಿನಗಳ ಕರ್ತವ್ಯ ನಿರ್ವಹಿಸಿರಬೇಕು ಚಾಲಕ ಕಮ್ ನಿರ್ವಾಹಕರು. ನಂತರ 1 ವರ್ಷದಲ್ಲಿ ಒಟ್ಟಾರೆ 200ರಿಂದ 240 ಅನುಸೂಚಿ ಹಾಜರಾತಿ ಹೊಂದಿರಬೇಕು. ಚಾಲಕರಿಗೂ ಅದೇ ಮಾನದಂಡ, ಚಾಲಕ ಕಮ್ ನಿರ್ವಾಹಕರಿಗೂ ಕೂಡ ಅದೇ ಮಾನದಂಡ. ಚಾಲಕ ಕಮ್ ನಿರ್ವಾಹಕರು ಗೈರು ಹಾಜರಿ ದಿನಗಳನ್ನು ಮಾನದಂಡವಾಗಿ ಪರಿಗಣಿಸದೆ ಕನಿಷ್ಠ 200 ದಿನಗಳು ಹಾಗೂ ಸರಾಸರಿ 240 ದಿನಗಳ ಕರ್ತವ್ಯ ನಿರ್ವಹಿಸಿದಲ್ಲಿ ಪದಕಕ್ಕೆ ಪರಿಗಣಿಸಲಾಗುವುದು. ಇಲಾಖೆ ವಾಹನ ಚಾಲಕರು ಮತ್ತು ಚಾಲಕ ಕಮ್ ನಿರ್ವಾಹಕರು 1 ವರ್ಷದ ಅವಧಿಯಲ್ಲಿ ಕನಿಷ್ಠ 240 ದಿನ ಇಲಾಖೆಯನ್ನು ಕರ್ತವ್ಯ ನಿರ್ವಹಿಸಿರಬೇಕು. ನೋಡಿ ಇದು ಕಂಪ್ಲೀಟಾಗಿ ಮಾಹಿತಿ ಬರುತ್ತೆ. ಯಾರಿಗೆ? ಕಾರ್ ಓಡಿಸ್ಕೊಂಡಿರೋರಿಗೆ, ಇಲಾಖೆ ವಾಹನ ಚಾಲಕರಿಗೆ, ಸೆಂಟ್ರಲ್ ಆಫೀಸು, ಡಿವಿಷನ್ ಆಫೀಸು ಅಲ್ಲಿ ಇಲಾಖೆ ವಾಹನಗಳು ಓಡಿಸ್ತಾ ಇರ್ತಾರಲ್ಲ ಚಾಲಕರು, ಚಾಲಕ ಕಮ್ ನಿರ್ವಾಹಕರು, ಅವರು 240 ದಿವಸ. ನಮಗೆ ಇಲ್ಲಿ ಮೇನ್ ಹೇಳ್ತಾರೆ 200ರಿಂದ 150ರಿಂದ 280 DCMC ಅವ್ರಿಗೆ, ಚಾಲಕರಿಗೆ 200ರಿಂದ 240 ಅಂತ ಹೇಳ್ತಾರೆ. ಇವರಿಗೆ ಇಲಾಖೆ ವಾಹನಗಳದ್ದು 240 ದಿವಸ ಕ್ರಾಸ್ ಆಗಿರಬೇಕು. ಅದು 239 ದಿವಸ ಆದರೂ ಇವರಿಗೆ ಪರಿಗಣಿಸೋದಿಲ್ಲ. ಕರ್ತವ್ಯ ನಿರ್ವಹಿಸಬೇಕು. ಗೈರು ಹಾಜರಿ ದಿನಗಳನ್ನು ಮಾನದಂಡವಾಗಿ ಪರಿಗಣಿಸದೆ 240 ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸಿದರೆ ಪದಕಕ್ಕೆ ಪರಿಗಣಿಸಿರುವುದು. ಪದಕಕ್ಕೆ ಆಯ್ಕೆಗೊಳಿಸುವ ಅವಧಿಯನ್ನು ಜನವರಿ 1ರಿಂದ ಡಿಸೆಂಬರ್ 31ರವರೆಗೆ ಅರ್ಹತಾ ವರ್ಷವಾಗಿ ಪರಿಗಣಿಸುವುದು. ಅಂದರೆ 1ನೇ ತಾರೀಕು ಜನವರಿಯಿಂದ ಡಿಸೆಂಬರ್ 31 ತನಕ. ಈಗೇನು ಮಾರ್ಚ್ ಇದಕ್ಕೆ ತಗೊಳ್ಳೋದಿಲ್ಲ, ಜನವರಿಯಿಂದ ಡಿಸೆಂಬರು. ಮೇಲಿನ ಮಾನದಂಡಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಪ್ರಕರಣಗಳನ್ನು ಕಡಿಮೆ ಮಹತ್ವವೆಂದು ಪರಿಗಣಿಸಲ್ಪಟ್ಟಲ್ಲಿ ಪದಕದ ಸಮಿತಿ ಸಭೆಯಲ್ಲಿ ಚರ್ಚಿಸಿ ಪರಿಗಣಿಸುವ ಅಥವಾ ಕೈಬಿಡುವ ಬಗ್ಗೆ ಸೂಕ್ತ ಸಮಜಾಯಿಷಿಯೊಂದಿಗೆ ಶಿಫಾರಸು ಮಾಡುವುದು. ಚಾಲನಾ ಸಿಬ್ಬಂದಿಗಳಿಗೆ ಸೇವಾವಧಿಯಲ್ಲಿ 1 ಬಾರಿ ಮಾತ್ರ ಬೆಳ್ಳಿ ಮತ್ತು ಚಿನ್ನದ ಪದಕವನ್ನು ನೀಡುವುದು. ಮುಂದಿನ ವರ್ಷದಲ್ಲಿ ಪದಕಕ್ಕೆ ಅರ್ಹಗೊಂಡ ವರ್ಷದಿಂದಲೇ ಪ್ರೋತ್ಸಾಹಧನವನ್ನು ನೀಡುವುದು. ಉದಾಹರಣೆಗೆ 2021ನೇ ಸಾಲಿನಲ್ಲಿ ಪದಕಕ್ಕೆ ಆಯ್ಕೆಗೊಂಡಲ್ಲಿ 2022ನೇ ಜನವರಿಯಿಂದ ಪ್ರೋತ್ಸಾಹಧನವನ್ನು ನೀಡಲು ಅರ್ಹಗೊಳಿಸುವುದು. ಚಿನ್ನದ ಪದಕಕ್ಕೆ ಅರ್ಹತೆ ಪಡೆಯಲು ಚಾಲನಾ ಸಿಬ್ಬಂದಿಗಳಿಗೆ ಕಡ್ಡಾಯವಾಗಿ ಬೆಳ್ಳಿ ಪದಕವನ್ನು ವಿತರಿಸಿರಬೇಕು. ಚಾಲಕರು ಮತ್ತು ಚಾಲಕರು ಅಂದರೆ ಡೈರೆಕ್ಟಾಗಿ ಚಿನ್ನದ ಪದಕ ಕೊಡಲ್ಲ, ಮೊದಲು ಬೆಳ್ಳಿ ಪದಕ ತೊಗೊಂಡಿರಬೇಕು ಹಿಂದೆ. ಚಾಲಕರು ಮತ್ತು ಇಲಾಖಾ ವಾಹನ ಕರ್ತವ್ಯ ನಿರ್ವಹಿಸುವ ಚಾಲಕರು ಮಾಸಿಕ ಪ್ರೋತ್ಸಾಹ ಭತ್ಯೆ ಪಡೆಯಲು 20 ದಿನಗಳ ಕರ್ತವ್ಯ ನಿರ್ವಹಿಸಿರಬೇಕು. ನೋಡಿ ಇಲ್ಲೇ ಹೇಳ್ಬಿಟ್ಟಿದೆ, ಮಾಸಿಕ ಪ್ರೋತ್ಸಾಹ ಅದು 20 ದಿವಸ ಇದ್ದರೆ ಸಾಕು, 22 ದಿವಸ ಅಲ್ಲ, 20 ದಿವಸ ಇದ್ದರೆ ಸಾಕು. ಅನುಸೂಚಿಯಲ್ಲಿ 1 ತಿಂಗಳಿಗೆ 20 ದಿವಸ ಡ್ಯೂಟಿ ಮಾಡಿರಬೇಕು. ಇಲ್ಲಿ ಅನುಸೂಚಿಗಳಲ್ಲಿ ಚಾಲಕರಾಗಿ ಕರ್ತವ್ಯ ನಿರ್ವಹಿಸುವ ಚಾಲಕ ಕಮ್ ನಿರ್ವಾಹಕರು ಮಾಸಿಕ ಪ್ರೋತ್ಸಾಹ ಭತ್ಯೆ ನೀಡಲು ಮಾಹೆಯಲ್ಲಿ ಕನಿಷ್ಠ 15 ದಿನಗಳು, ಅನುಸೂಚಿಯಲ್ಲಿ
ಚಾಲಕರಾಗಿ ಕರ್ತವ್ಯ ನಿರ್ವಹಿಸಿರಬೇಕು ಮತ್ತು 20 ದಿನಗಳು ಹಾಜರಾತಿ ಹೊಂದಿರಬೇಕು. 15 ದಿನ ಅನುಸೂಚಿಯಲ್ಲಿ ಕರ್ತವ್ಯ ನಿರ್ವಹಿಸಿರಬೇಕು. ಅನುಸೂಚಿ ಅಂದರೆ ಫಾರಮ್ 4ಅಲ್ಲಿ. ನೆಕ್ಸ್ಟು 20 ದಿನ ಹಾಜರಾತಿ ಇರಬೇಕು ಅಂತ ಹೇಳ್ತಾರೆ. ಈಗೇನು ನಮ್ಮಲ್ಲೆಲ್ಲ ಉಲ್ಟಾಗ್ಬಿಟ್ಟಿದೆ. 22 ದಿವಸ ಇದು ಮಾಡಬೇಕು, ಅದು ಇದು ಏನೇನೋ ಮಾಡಿದ್ದಾರೆ ಬಿಡಿ. ಅದನ್ನು ನೆಕ್ಸ್ಟು ನಾನು ತೊಗೊಂಬಂದು ಹೇಳ್ತೀನಿ ಮುಂದಿನ. ಇದನ್ನು ಕಂಪ್ಲೀಟ್ ಮಾಡೋಣ, ವಿಡಿಯೋ ಜಾಸ್ತಿ ಆಗುತ್ತೆ. ಹೆಚ್ಚಿಸಿರುವ ಮಾಸಿಕ ಪ್ರೋತ್ಸಾಹ ಧನವನ್ನು 2021ನೇ ಸಾಲಿನಿಂದ ಈಗ ಪಡೆಯುತ್ತಿರುವ ಮತ್ತು ಮುಂದೆ ಅರ್ಹತೆ ಪಡೆದಿರುವ ಚಾಲನಾ ಸಿಬ್ಬಂದಿಗಳಿಗೆ ನೀಡುವುದು. ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್ ಆಗಿರ್ತದೆ. ಹೆಚ್ಚಿರುವ ಮಾಸಿಕ ಪ್ರೋತ್ಸಾಹ ಧನವನ್ನು 21ನೇ ಸಾಲಿನಿಂದ ಈಗ ಪಡೆಯುತ್ತಿರುವ ಮತ್ತು ಮುಂದೆ ಅರ್ಹತೆ ಪಡೆಯುತ್ತಿರುವ ಚಾಲನಾ ಸಿಬ್ಬಂದಿಗಳಿಗೆ ನೀಡುವುದು. ಪದಕ ಪಡೆದ ಚಾಲನಾ ಸಿಬ್ಬಂದಿಗಳು ನಿಗಮದ ಯಾವುದೇ ವಾಹನಗಳಲ್ಲಿ ಅಪಘಾತಗಳಲ್ಲಿ ಭಾಗಿಯಾದ ತಿಂಗಳಿನಿಂದ ಮಾಸಿಕ ಭತ್ಯೆಯನ್ನು 5 ವರ್ಷಗಳ ಕಾಲ ತಡೆ ಹಿಡಿಯುವುದು. ನಂತರ 5 ವರ್ಷಗಳಲ್ಲಿ ಯಾವುದೇ ಅಪಘಾತ ಆಗದೇ ಭಾಗವಹಿಸಿದಲ್ಲಿ ಮಾಸಿಕ ಭತ್ಯೆಯನ್ನು ಮುಂದುವರಿಸುವುದು. ಎಷ್ಟು ಜನ ಕೊಡ್ತಾರೋ ನನಗೆ ಗೊತ್ತಿಲ್ಲ. ವಿಶೇಷ ಸೂಚನೆ: KMPL ಬೋಧಕರಾಗಿ ತರಬೇತಿ ಕೇಂದ್ರಗಳಲ್ಲಿ ಕರ್ತವ್ಯ ಬೋಧಕರಾಗಿ ಕೆಲಸ ನಿರ್ವಹಿಸುವ ಮತ್ತು ಘಟಕಗಳಲ್ಲಿ ರ್ಯಾಂಪ್ ಚಾಲಕರಾಗಿ ಕರ್ತವ್ಯ ನಿರ್ವಹಿಸುವ ಅವಧಿಯನ್ನು ಪದಕಕ್ಕೆ ಪರಿಗಣಿಸುವುದಿಲ್ಲ. ಭಾಳ ಮುಖ್ಯ ಇದು. ಬೋಧಕರು ಕೊಟ್ಟಿರೋದು ಇದೆ, ತರಬೇತಿ ಕೇಂದ್ರಗಳಲ್ಲಿ ಕೊಟ್ಟಿರ್ತಕ್ಕಂಥವ್ರಿಗಿದೆ. ಇವುಗಳನ್ನ ಕಂಡುಹಿಡಿಬೇಕು, ಸೂಕ್ಷ್ಮವಾಗಿ ಕಂಡುಹಿಡಿಬೇಕು. ರ್ಯಾಂಪ್ ಡ್ಯೂಟಿ ಮಾಡೋರಿಗೆ ಇದೆ, ರ್ಯಾಂಪ್ ಡ್ಯೂಟಿನೂ ಪರಿಗಣಿಸೋರ್ದು ಇದೆ ಅಂತ ಮಾಹಿತಿ ಇದೆ. ಅದನ್ನು ನಾವು ಭಾಳ ಸೂಕ್ಷ್ಮವಾಗಿ ಕಂಡುಹಿಡಿಬೇಕು. ನಾವೇ ಕಂಡುಹಿಡಿಬೇಕು, ಬೇರೆಯವ್ರು ಕಂಡುಹಿಡಿಯೋದಿಲ್ಲ. ಸ್ನೇಹಿತರೆ, ನಿರ್ವಾಹಕರಿಗೆ ಬಂದ್ಬಿಡೋಣ. ನಿರ್ವಾಹಕರಲ್ಲಿ ಕರ್ತವ್ಯದ ಬಗ್ಗೆ ಹೆಚ್ಚಿನ ಆಸಕ್ತಿ ಮತ್ತು ಜಾಗೃತಿಯನ್ನು ಮೂಡಿಸಿ ನಿಗಮಕ್ಕೆ ಹೆಚ್ಚಿನ ಸಾರಿಗೆ ಆದಾಯ ಗಳಿಸಲು ಪ್ರೇರೇಪಿಸುವ ಸಲುವಾಗಿ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ ಯೋಜನೆಯಂತೆ ನಿಗಮದಲ್ಲಿ ವಾರ್ಷಿಕವಾಗಿ ಅರ್ಹತಾ ಪುರಸ್ಕಾರ, ಬೆಳ್ಳಿ ಪದಕ ಮತ್ತು ಚಿನ್ನದ ಪದಕವನ್ನು ನೀಡಲಾಗುತ್ತದೆ. ಅರ್ಹತಾ ಪುರಸ್ಕಾರರು ಅಂದರೆ ನಿಮಗೆ ಯಾವ ಥರ ಅರ್ಹತೆ ಅಂತ. ಈ ಯೋಜನೆಯಲ್ಲಿ 2000 ಮೊತ್ತದ ನಗದು ಮತ್ತು ವ್ಯವಸ್ಥಾಪಕ ನಿರ್ದೇಶಕರ ಸಹಿಯೊಂದಿಗೆ ಪ್ರಶಸ್ತಿ ಪತ್ರವನ್ನು ನೀಡಲಾಗುವುದು. ಈ ಪ್ರಶಸ್ತಿ ಪತ್ರ ಪಡೆಯಲು ಈಗಿನ ಕೆಳಗಿನ ಮಾನದಂಡ ಪೂರೈಸಿರಬೇಕು. ಈ ಪ್ರಶಸ್ತಿಯು ವಾರ್ಷಿಕ ಅವಧಿಯಾಗಿದ್ದು ಅವಧಿಯನ್ನು 1ನೇ ಏಪ್ರಿಲ್ನಿಂದ ಮುಂದಿನ ವರ್ಷದ 31ನೇ ಮಾರ್ಚ್ ಆರ್ಥಿಕ ವರ್ಷ ಎಂದು ಪರಿಗಣಿಸೋದು. ನೋಡಿ, ಚಾಲಕರಿಗೆ ಜನವರಿ 1ರಿಂದ 31, ಇದು ನಿರ್ವಾಹಕರಿಗೆ ಬೇರೆ, ಅಂದರೆ ಮಾರ್ಚಿಂದ ಮಾರ್ಚಿಗೆ. ಏಪ್ರಿಲ್ 1ರಿಂದ ಮಾರ್ಚ್ 31 ಈ ಆರ್ಥಿಕ ವರ್ಷದನ್ನ ಪರಿಗಣಿಸ್ತಾರೆ. ಈ ಪ್ರಶಸ್ತಿಯನ್ನು ತರಬೇತಿಯಲ್ಲಿರುವವರನ್ನು ಸಹ ಒಳಗೊಂಡಂತೆ ನೀಡಲಾಗುವುದು. ಪ್ರೊಫೆಷನರಿವರೆಗೂ ಕೂಡ ಕೊಡ್ತಾರೆ, ಅಲ್ಲಿಂದನೂ ಕೌಂಟ್ ಆಗುತ್ತೆ. ನಿಗದಿಪಡಿಸಲಾದ ಸಮವಸ್ತ್ರ ಧರಿಸದೇ ಇರುವ ಬಗ್ಗೆ ಪ್ರಕರಣವು ದಾಖಲಾದಲ್ಲಿ ಪದಕಕ್ಕೆ ಪರಿಗಣಿಸುವುದಿಲ್ಲ. ಮಾರ್ಗದ ನಾಮಫಲಕವನ್ನು ಪ್ರದರ್ಶಿಸದೇ ಇರುವ ಪ್ರಕರಣ ದಾಖಲಾದಲ್ಲಿ ಅದನ್ನು ಪರಿಗಣಿಸುವುದಿಲ್ಲ. ನಿರ್ವಾಹಕರಾಗಿ ಕೆಲಸ ನಿರ್ವಹಿಸುವ ಚಾಲಕ ನಿರ್ವಾಹಕರು ಅನುಸೂಚಿಯಲ್ಲಿ ವರ್ಷದ ಕನಿಷ್ಠ 275 ದಿನ ವಾಸ್ತವಿಕ ಹಾಜರಾತಿ ಹೊಂದಿರಬೇಕು. ನಿರ್ವಾಹಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಚಾಲಕ ನಿರ್ವಾಹಕರು ಅಂದರೆ ಚಾಲಕ ನಿರ್ವಾಹಕರಾಗಿ ಬರೀ ನಿರ್ವಾಹಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಅನುಸೂಚಿಗಳಲ್ಲಿ ಫಾರಮ್ 4ನಲ್ಲಿ ವರ್ಷದಲ್ಲಿ ಕನಿಷ್ಠ 275 ದಿನಗಳು ವಾಸ್ತವಿಕ ಹಾಜರಾತಿ ಹೊಂದಿರಬೇಕು. ಹಾಗೂ ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳಲ್ಲಿ ಕನಿಷ್ಠ 75 ದಿನಗಳು ಹಾಜರಾತಿ ಹೊಂದಿರಬೇಕು. ಭಾಳ ಮುಖ್ಯ, ನೋಡ್ಕೊಳ್ಳಿ. ಚಾಲಕ ನಿರ್ವಾಹಕರು ವರ್ಷದಲ್ಲಿ ಕನಿಷ್ಠ 9 ತಿಂಗಳ ಕಾಲ ನಿರ್ವಾಹಕರಾಗಿ ಕರ್ತವ್ಯ ನಿರ್ವಹಿಸಿರಬೇಕು. ಚಾಲಕ ನಿರ್ವಾಹಕರಿಗೆ ಇದು 9 ತಿಂಗಳ ಕಾಲ ನಿರ್ವಾಹಕರಾಗಿ ಕೆಲಸ ಮಾಡಿರಬೇಕು. ಒಂದು ದಿವಸ ಡಿಕಂಸಿ ಮಾಡೋದು, ಒಂದು ದಿವಸ ಚಾಲಕ ಮಾಡೋದು, ಒಂದು ದಿವಸ ನಿರ್ವಾಹಕ ಬರೋದಿಲ್ಲ. ಅದು 9 ತಿಂಗಳು ಮಾಡಿರಬೇಕು. 12 ತಿಂಗಳಿಗೆ 3 ತಿಂಗಳು ಬೇರೆದು ಮಾಡಿದ್ರು 9 ತಿಂಗಳು ಬರೇ ನಿರ್ವಾಹಕರಾಗಿ ಕೆಲಸ ಮಾಡಿರಬೇಕು. ಗಂಭೀರ ಕೆಂಪು ಗುರುತಿನ ಪ್ರಕರಣ, ಕೆಂಪು ಗುರುತಿನ ಅಥವಾ ಇನ್ನೊಂದು ಕೆಂಪು ಗುರುತಿನ ಪ್ರಕರಣ ಕ್ರಿಮಿನಲ್ ಪ್ರಕರಣಗಳಲ್ಲಿ ಮತ್ತು 5ಕ್ಕಿಂತ ಹೆಚ್ಚು ಸಾಮಾನ್ಯ ಪ್ರಕರಣಗಳಲ್ಲಿ ಸಿಲುಕಿರಬಾರದು. ಮತ್ತು ಕರ್ತವ್ಯದ ಮೇಲೆ ಮದ್ಯಪಾನ ಮಾಡಿರೋ ಪ್ರಕರಣಗಳಲ್ಲಿ ಸಿಲುಕಿರಬಾರದು. ಸಾರ್ವಜನಿಕ ದೂರದೊಂದಿಗೆ ಬಂದಂತಹ ದೂರುಗಳನ್ನು ಶಿಸ್ತು ಅನುಚ್ಛೇದನ 23 ಅಡಿಯಲ್ಲಿ ಪರಿಗಣಿಸಿದ್ದಲ್ಲಿ ಮಾತ್ರ ಪದಕಕ್ಕೆ ಅರ್ಹರೆಂದು ಪರಿಗಣಿಸದೆ ಉಳಿದ ಸಂದರ್ಭಗಳನ್ನು ಪರಿಗಣಿಸುವುದು. 23 ಅಡಿಯಲ್ಲಿ ಯಾವುದು ಮೆಮೊ ಕೊಡ್ತಾರೋ ಅದನ್ನು ಅಪ್ಲೈ ಆಗೋದಿಲ್ಲ.
ಆಮೇಲೆ ಪರಿಗಣಿಸಲಾಗಿರುವ ವರ್ಷದ ಮೊದಲನೇ ದಿನಾಂಕದಿಂದ ಇಂದಿನ 3 ವರ್ಷಗಳಲ್ಲಿ ಯಾವುದೇ ಗಂಭೀರ ಅತಿ ಕೆಂಪು ಗುರುತಿನ ರುಜುವಾತಾದ ಹಲ್ಲೆ, ದುರ್ವರ್ತನೆ ಪ್ರಕರಣ, ಅರ್ಹತಾ ವರ್ಷದಲ್ಲಿ ಶಿಕ್ಷೆ ಜಾರಿಯಾಗಿರಬಾರ್ದು. ಅಂತಹ ನಿರ್ವಾಹಕರು ಮತ್ತು ಚಾಲಕ ಕಮ್ ನಿರ್ವಾಹಕರು ಆ ವರ್ಷದ ಪ್ರಶಸ್ತಿಗೆ ಅರ್ಹರಾಗಿರುವುದಿಲ್ಲ. ಇದು ಭಾಳ ಮುಖ್ಯ. ಅಂದರೆ RMC ಆಗಬಾರ್ದು, RMC ಆಗಿರಬಾರ್ದು, ಈಗ OS ಕೇಸ್ ಆಗಿರಬಾರ್ದು, ಮತ್ತು ದುರ್ನಡತೆ, ಹಲ್ಲೆ, ಮತ್ತು FIR ಇದೆಲ್ಲ ಮಾಮೂಲಿ, ಇದೆಲ್ಲ ಆಗಿರಬಾರ್ದು ಅಂತ ಹೇಳುತ್ತೆ. ಚಾಲಕ ಕಮ್ ನಿರ್ವಾಹಕರು ಯಾವುದೇ ಗಂಭೀರ ಮತ್ತು ಮಾರಣಾಂತಿಕ ಅಪಘಾತಗಳಲ್ಲಿ ಸಿಲುಕಿರಬಾರದು. ಒಂದು ಸಲ ಪ್ರಶಸ್ತಿ ಪಡೆದವರು ಅರ್ಹತಾ ಮಾನದಂಡವನ್ನು ಪೂರೈಸಿದಲ್ಲಿ ಮುಂದಿನ ವರ್ಷಗಳಲ್ಲಿಯೂ ಸಹ ಈ ಪ್ರಶಸ್ತಿಯನ್ನು ಪಡೆಯಲು ಅರ್ಹರಿರುತ್ತಾರೆ. ಬೆಳ್ಳಿ ಪದಕ. ಈಗ ನಿರ್ವಾಹಕರು ಮತ್ತು ಚಾಲಕ ಕಮ್ ನಿರ್ವಾಹಕರು 2 ವರ್ಷಗಳು ಅರ್ಹತಾ ಪುರಸ್ಕಾರವನ್ನು ಅಥವಾ 2 ವರ್ಷಗಳಿಗೆ ಪುರಸ್ಕಾರದ ಮಾನದಂಡಗಳನ್ನು ಪೂರೈಸಿ 3ನೇ ವರ್ಷಕ್ಕೆ ಅರ್ಹತಾ ಹೊಂದಿರುವ ಬೆಳ್ಳಿ ಪದಕ ಪಡೆಯಲು ಅರ್ಹಗೊಳ್ಳುತ್ತಾರೆ. ಬೆಳ್ಳಿ ಪದಕಕ್ಕಿದ್ದು ಕಂಡೀಷನ್ಸು. ನಿರ್ವಾಹಕರು ಮತ್ತು ಚಾಲಕ ನಿರ್ವಾಹಕರು ಈಗ ಮೊದಲು ಹೇಳಿದೆಲ್ಲ ಚಿನ್ನದ ಪದಕ ಸ್ನೇಹಿತರೆ. ಈಗ ಹೇಳ್ತಾ ಇರೋದು ಬೆಳ್ಳಿ ಪದಕ. ನಿರ್ವಾಹಕರು ಮತ್ತು ಚಾಲಕ ನಿರ್ವಾಹಕರು ಗಂಭೀರ ಕೆಂಪು ಗುರುತಿನ ಪ್ರಕರಣ ಅಂದರೆ OS ಕೇಸು, RMC ಕೇಸ್ ಪ್ರಕರಣದಲ್ಲಿ ರುಜುವಾತಾದ ಹಲ್ಲೆ, ದುರ್ನಡತೆ, ದುರ್ವರ್ತನೆ ಪ್ರಕರಣಗಳಲ್ಲಿ ಮತ್ತು ಕ್ರಿಮಿನಲ್ ಪ್ರಕರಣಗಳಲ್ಲಿ ಸಿಲುಕಿದ್ದಲ್ಲಿ ಆ ತಿಂಗಳಿನಿಂದ ಮಾಸಿಕ ಭತ್ಯೆ 5 ವರ್ಷಗಳ ಕಾಲ ತಡೆಹಿಡುವುದು. ನೀವೇನಾದರೂ ಇದಕ್ಕೆ ಅಪ್ಲೈ ಆಗಿ ಮತ್ತೆ ನೀವೇನಾದರೂ ಮುಂದಕ್ಕೆ ಈ ಥರಗಳ ತಪ್ಪುಗಳನ್ನು ಮಾಡಿದ್ರೆ ನಿಮಗೆ ಪ್ರೋತ್ಸಾಹಧನ ಏನಿರುತ್ತೋ ಅದನ್ನು 5 ವರ್ಷದ ತನಕ ಮತ್ತೆ ತಡೆ ಹಿಡಿತಾರೆ. ನಂತರದಲ್ಲಿ 5 ವರ್ಷದಲ್ಲಿ ಯಾವುದೇ ರುಜುವಾತಾಗದ ಪ್ರಕರಣದಲ್ಲಿ ಮಾಸಿಕ ಭತ್ಯೆಯನ್ನು ಮುಂದುವರಿಸುವುದು. ಅದು ಯಾರ್ಯಾರಿಗೆ ತಡೆ ಹಿಡಿದವರೋ, ಅದು ಯಾರ್ಯಾರು ತೊಗೋತಾ ಇದ್ದೀರೋ, ಅದು ಯಾರ್ಯಾರು ಜ್ಞಾಪನ ಮಾಡಿಕೊಂಡಿದ್ದೀರೋ ಅದು ನಿಮಗೆ ಗೊತ್ತು ತೊಗೊಂಡಿರೋರಿಗೆ. ಮುಂದಿನ ವರ್ಷಗಳಲ್ಲಿ ಪದಕಕ್ಕೆ ಅರ್ಹಗೊಂಡ ವರ್ಷದಿಂದಲೇ ಪ್ರೋತ್ಸಾಹಧನವನ್ನು ನೀಡುವುದು. ಉದಾಹರಣೆಗೆ 2021ನೇ ಸಾಲಿನಲ್ಲಿ ಪದಕಕ್ಕೆ ಆಯ್ಕೊಂಡಲ್ಲಿ 2022ನೇ ಜನವರಿಯಿಂದಲೇ ಪ್ರೋತ್ಸಾಹಧನವನ್ನು ನೀಡಲು ಅರ್ಹರಾಗಿರುತ್ತಾರೆ. ಚಾಲನಾ ಸಿಬ್ಬಂದಿಗಳು ಅವರ ಸೇವಾವಧಿಯಲ್ಲಿ 1 ಬಾರಿ ಮಾತ್ರ ಬೆಳ್ಳಿ ಪದಕ ನೀಡುವುದು. 1 ಸಲ ಅಷ್ಟೇ ಬೆಳ್ಳಿ ಪದಕ. ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾದವರು ಪುನರ್ ನೇಮಕಗೊಂಡ ನಿರ್ವಾಹಕರು ಮತ್ತು ಚಾಲಕ ಕಮ್ ನಿರ್ವಾಹಕರು ಬೆಳ್ಳಿ ಪದಕಕ್ಕೆ ಅರ್ಹರಾಗಿರುವುದಿಲ್ಲ. ಓಕೆ. FIR ಆದರೆ ಮತ್ತು ಡಿಸ್ಮಿಸ್ ಆಗಿ ಬಂದರೆ ಚಾಲಕ ನಿರ್ವಾಹಕರಿಗೆ ಬೆಳ್ಳಿ ಪದಕ ಬರೋದಿಲ್ಲ. ಚಿನ್ನದ ಪದಕ. ನಿರ್ವಾಹಕರು ಮತ್ತು ಚಾಲಕ ಕಮ್ ನಿರ್ವಾಹಕರು ಬೆಳ್ಳಿ ಪದಕ ಪಡೆದ ನಂತರ ಮುಂದಿನ 5 ವರ್ಷಗಳಲ್ಲಿ ಅರ್ಹತಾ ಪುರಸ್ಕಾರವನ್ನು ಮತ್ತು ಅರ್ಹತಾ ಪುರಸ್ಕಾರದ ಮಾನದಂಡಗಳನ್ನು ಪೂರೈಸಿದಲ್ಲಿ ಚಿನ್ನದ ಪದಕ ಪಡೆಯಲು ಅರ್ಹರಿರುತ್ತಾರೆ. ಕ್ರಿಮಿನಲ್ ಪ್ರಕರಣದಲ್ಲಿ ಭಾಗಿಯಾದವರು ಪುನರ್ ನೇಮಕಗೊಂಡ ನಿರ್ವಾಹಕರು ಚಾಲಕ ಅರ್ಹರಾಗಿರುವುದಿಲ್ಲ. ನಿರ್ವಾಹಕರು ಮತ್ತು ಚಾಲಕ ಕಮ್ ನಿರ್ವಾಹಕ ಗಂಭೀರ ಪ್ರಕರಣ, ಅತಿ ಗಂಭೀರ ಹಲ್ಲೆ, ದುರ್ವರ್ತನೆ ಮಾಮೂಲಿ ಇದು ಕೂಡ ಚಿನ್ನದ ಪದಕಕ್ಕೆ ಅಪ್ಲೈ ಆಗುತ್ತೆ. ಸೇಮ್ ಅದೇನಿದೆಯೋ ಅದೇ ಥರನೇ ಚಿನ್ನದ ಪದಕ ಪಡೆದವರು 5 ವರ್ಷದ ನಂತರ ಅರ್ಹತಾ ಮಾನದಂಡ ಪೂರೈಸಿದಲ್ಲಿ ಮೆರಿಟ್ ಪುರಸ್ಕಾರ ಪಡೆಯಲು ಅರ್ಹರಿರುತ್ತಾರೆ. ನಂತರ ಪದಕ ಪ್ರದಾನ. ಚಾಲಕರಿಗೆ ಬೆಳ್ಳಿ ಪದಕ ಪ್ರದಾನ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಗಸ್ಟ್ 1ರಿಂದ ಸಂಸ್ಥಾಪನಾ ದಿನಾಚರಣೆ ಸಾರ್ವಜನಿಕವಾಗಿ ಆಯೋಜಿಸಿ ವಿಭಾಗ ಮಟ್ಟದಲ್ಲಿ ಮತ್ತು ಮುಖ್ಯಮಂತ್ರಿಗಳ ಚಿನ್ನದ ಪದಕ ಪ್ರದಾನ ಕಾರ್ಯಕ್ರಮವನ್ನು ಕೇಂದ್ರ ಕಚೇರಿ ಮಟ್ಟದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ 2ರಿಂದ ಮಹಾತ್ಮ ಗಾಂಧೀಜಿ ಜಯಂತಿ ಆಯೋಜಿಸಿ ವಿತರಿಸುವುದು. ಅಂದರೆ ಆಗಸ್ಟ್ 1ರಿಂದ ಅಕ್ಟೋಬರ್ 2 ತನಕ ಮಾಡ್ತಾರೆ ಅಂತ ಹೇಳುತ್ತೆ ನಿಯಮದಲ್ಲಿ. ಬಟ್ ಅದನ್ನು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದೀನಿ ಈ ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಮಾಡ್ಬೋದು. ಅದಕ್ಕೆ ಸುಮಾರು ಜನ ನನಗೆ ಫೋನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನು ಹೇಳ್ತಾರೆ, ಆಗಸ್ಟ್ 1ರಿಂದ ಸಂಸ್ಥಾಪನಾ ದಿನಾಚರಣೆ ಏನಂದರೆ ನಮ್ಮ ಸಂಸ್ಥಾಪನಾ ದಿನಾಚರಣೆ ಕೊಡ್ತಾರೆ. ನೆಕ್ಸ್ಟು ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿಲಿ ಕೊಡ್ತಾರೆ ಅಂತ ಹೇಳುತ್ತೆ. ನಿರ್ವಾಹಕರಿಗೆ ಅರ್ಹತಾ ಪುರಸ್ಕಾರ, ಬೆಳ್ಳಿ ಮತ್ತು ಚಿನ್ನದ ಪದಕದ ಪ್ರದಾನ ಕಾರ್ಯಕ್ರಮವನ್ನು ಆಗಸ್ಟ್ 1ರಂದು ಸಂಸ್ಥಾಪನಾ ದಿನಾಚರಣೆಯನ್ನು ಸಾರ್ವಜನಿಕವಾಗಿ ಆಯೋಜಿಸಿ ವಿಭಾಗ ಮಟ್ಟದಲ್ಲಿ ವಿತರಿಸುವುದು ಅಂತ ಹೇಳುತ್ತೆ. ಆಯ್ಕೆ ಮಾಡುವ ಕ್ರಮ. ಸಿಬ್ಬಂದಿಗಳನ್ನು ಆಯ್ಕೆ ಮಾಡಲು ವಿಭಾಗ ಮಟ್ಟದಲ್ಲಿ ಸಮಿತಿ ಮಾಡ್ಬೋದು. ನೋಡಿ, ಇದು ಮುಖ್ಯ. ಯಾರೋ ಅವರವ್ರ ಇಷ್ಟ ಬಂದಂಗೆ ಯಾರನ್ನೋ ಸೆಲೆಕ್ಟ್ ಮಾಡಿ ಕಳಿಸೋದಲ್ಲ. ನಮಗೆ ಗೊತ್ತೇ ಇರೋದಿಲ್ಲ. ಮೊನ್ನೆ ಯಾವುದೋ ಒಂದು ಮಾಡಿದರು, ನನಗೆ ಗೊತ್ತೇ ಇಲ್ಲ ನಮ್ಮ ಡಿಪೋದಲ್ಲಿ ಮಾಡಿರೋದು. ಅದು ಯಾರ್ಯಾರ್ದೋ ಹೆಸರು ಬಂದಿತ್ತು, ಯಾರು ಕಮಿಟಿ, ಯಾರು ಸೆಲೆಕ್ಟ್ ಮಾಡಿದ್ರು, ಯಾವತ್ತು ಬಂದಿದ್ರು, ಒಂದು ಮಾಹಿತಿ ಇರೋದು. ಅದನ್ನು ಡಿಸ್ಪ್ಲೇ ಮಾಡಬೇಕು ನೋಟಿಸ್ ಬೋರ್ಡಲ್ಲಿ.
ಸಿಬ್ಬಂದಿಯನ್ನು ಆಯ್ಕೆ ಮಾಡುವ ವಿಭಾಗ ಮಟ್ಟದ ಸಮಿತಿಯನ್ನು ಮಾಡುವುದು. ಸಮಿತಿಯು ವಿಭಾಗೀಯ ನಿಯಂತ್ರಣಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿಭಾಗೀಯ ಸಂಚಾರ ಅಧಿಕಾರಿ, ವಿಭಾಗೀಯ ಯಾಂತ್ರಿಕ ಅಧಿಕಾರಿ DC ಮತ್ತು DTO ಮತ್ತು DME ಅಭಿಯಂತರರು, ವಿಭಾಗೀಯ ಆಡಳಿತರು AO ಮತ್ತು ಕಾರ್ಮಿಕ ಕಲ್ಯಾಣ ಅಧಿಕಾರಿಗಳು ಇವರು ಒಳಗೊಂಡಂತೆ ರಚಿಸುವುದು. ಓಕೆ, ಇದು ಯಾವುದೋ ಸಮಿತಿ, ಇದು ಯಾವುದು ಮೇಲೆ ತಿಳಿಸಿದ ಎಲ್ಲ ಅಂಶಗಳನ್ನು ಪರಿಗಣಿಸುವುದರೊಂದಿಗೆ ಇತಿಹಾಸ ಪುಟ ಅಂದರೆ ನಮ್ಮ ಹಿಸ್ಟ್ರಿ ಪುಟ ಇರುತ್ತಲ್ಲ, SR ಬುಕ್ತು, ದಾಖಲೆಯೊಂದಿಗೆ ಸೂಕ್ಷ್ಮವಾಗಿ ಪರಿಶೀಲಿಸಿ ಆಯ್ಕೆ ಮಾಡುವುದು. ಚಾಲಕರ ಆಯ್ಕೆ ಪಟ್ಟಿಯನ್ನು ಪ್ರಧಾನ ವ್ಯವಸ್ಥಾಪಕರು, ಮುಖ್ಯ ಸಂಚಾರ ವ್ಯವಸ್ಥಾಪಕರು ಕಾರ್ಯಾಚರಣೆ ಅಂದರೆ CTM ಅವರು ಕೇಂದ್ರ ಕಚೇರಿ ಅವರಿಂದ ಅನುಮೋದನೆಗಾಗಿ ಪ್ರತಿ ವರ್ಷ ಮಾರ್ಚ್ ಅಂತ್ಯದೊಳಗೆ, ಹಾಗೆಯೇ ನಿರ್ವಾಹಕರ ಆಯ್ಕೆ ಪಟ್ಟಿಯನ್ನು ಮೇ ಅಂತ್ಯದೊಳಗೆ ಕಳುಹಿಸಿ ಅನುಮೋದನೆ ಪಡೆಯುವುದು. ವಿಭಾಗದಿಂದ ಪಡೆದ ಪಟ್ಟಿಯನ್ನು ಪರಿಶೀಲಿಸಿ ಅನುಮೋದಿತ ಪಟ್ಟಿಯನ್ನು ವಿಭಾಗಗಳಿಗೆ ಕಳಿಸುವುದು. ಆಯ್ಕೆಗೊಂಡವರು ಹೆಸರುಗಳನ್ನು ಆಯಾ ಘಟಕ ವಿಭಾಗಗಳ ಕಚೇರಿಗಳ ಪ್ರದರ್ಶನ ಫಲಕದಲ್ಲಿ ಪ್ರದರ್ಶಿಸುವ ಕೂಡಲೇ ಕ್ರಮ ವಹಿಸುವುದು. ಯಾವುದು ಮಾಡೇ ಇಲ್ಲ, ನಾನು ನೋಡಿದಾಗಿಂದ ಯಾವುದೂ ಮಾಡಿಲ್ಲ. ಇದು ನಾನು ನೋಟಿಸ್ ಬೋರ್ಡಲ್ಲಿ ಹಾಕಿರೋದನ್ನ. ಇಲಾಖೆ ವಾಹನಗಳಲ್ಲಿ ಲಘು ವಾಹನ ಕರ್ತವ್ಯ ನಿರ್ವಹಿಸುವ ಅರ್ಹ ಚಾಲನಾ ಸಿಬ್ಬಂದಿಗಳ ಪಟ್ಟಿಗಳನ್ನು ಮುಖ್ಯ ಯಾಂತ್ರಿಕ ಅಭಿಯಂತರರು ಅಂದರೆ ಇಲಾಖೆ ಮಟ್ಟದಲ್ಲಿ ಕಾರುಗಳು, ಬಸ್ಸು ಇದನ್ನು ಓಡಿಸ್ತಾರಲ್ಲ, ಗೂಡ್ಸ್ ವೆಹಿಕಲ್ಗಳು, ಅವ್ರಿಗೆ CME ಬರ್ತಾರೆ, ಅವ್ರಿಗೆ ತಯಾರಿಸಿ ಕಳಿಸುವುದು. ಸೂಕ್ತಾಧಿಕಾರಿಗಳ ಅನುಮೋದನೆ ಪಡೆದು ಕೇಂದ್ರ ಕಚೇರಿಯ ಸಂಚಾರ ಇಲಾಖೆಗೆ ಪ್ರತಿ ವರ್ಷ ಮಾರ್ಚಿ ಮಾಹೆಯೊಳಗೆ ಅಂತ್ಯಗೊಳಿಸಿ ಸಲ್ಲಿಸುವುದು. ವಿಭಾಗಗಳಲ್ಲಿ ಅವಶ್ಯಕತೆಗೆ ಅನುಗುಣವಾಗಿ ಪದಕಗಳನ್ನು ಪೂರೈಸಲು ಉಗ್ರಾಣ ಮತ್ತು ಖರೀದಿ ಉಗ್ರಾಣಾಧಿಕಾರಿಗಳು ಕೇಂದ್ರ ಕಚೇರಿಯವರ ನಿಯಮಾನುಸಾರ ಸೂಕ್ತ ಕ್ರಮ ಕೈಗೊಂಡು ಈ ಸಾಮಾನ್ಯ ಸ್ಥಾಯಿ ಆದೇಶ ಹೊರಡಿಸಿದ ಈ ದಿನದಿಂದಲೇ ಇಂದಿನ ಎಲ್ಲ ಸುತ್ತೋಲೆಗಳು ಮತ್ತು ಸ್ಥಾಯಿ ಸಮಿತಿ ಆದೇಶಗಳು ಅನೂರ್ಜಿತಗೊಳಿಸುತ್ತವೆ. ಈ ಆದೇಶ ಕೂಡಲೇ ಜಾರಿಗೆ ಬರುತ್ತದೆ. ಈ ಆದೇಶ ತಲುಪಿದ ಅನುಷ್ಠಾನ ಸಂಬಂಧಿಸಿದ ಎಲ್ಲ ಕಚೇರಿಗಳಿಗೆ ಸ್ವೀಕೃತಗೊಳಿಸಿ ನೀಡುವುದು. ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಶಿವಯೋಗಿ ಕಳಸದ್ ಸರ್ ಅವರು ಈ ಒಂದು ಸುತ್ತೋಲೆಯನ್ನು ಮಾಡಿದ್ದಾರೆ. ಅಂದರೆ ಸುಮಾರು 13 ಇಂದಿನ ಸುತ್ತೋಲೆಗಳನ್ನು ಇದಕ್ಕೆ ಅಡಾಪ್ಟ್ ಮಾಡಿಕೊಂಡು ಸುತ್ತೋಲೆಯನ್ನು ಮಾಡಿರ್ತಾರೆ. ನಾನು ನಿಮಗೆ ಸುತ್ತೋಲೆ ತೋರಿಸ್ಬಿಡ್ತೀನಿ. ಯಾವುದೇ ಸುತ್ತೋಲೆ ನಂಬರ್ 813 ಅಂತ ಸ್ನೇಹಿತರೆ, ಇದು ಸುತ್ತೋಲೆ. ನಾನು ಸಂಬಂಧಪಟ್ಟಂಗೆ ಗ್ರೂಪಲ್ಲಿ ಹಾಕ್ತೀನಿ. ದಯವಿಟ್ಟು ಇದನ್ನ ಪ್ರಿಂಟೌಟ್ ತೊಗೊಂಡು ಮಾಡಿಕೊಳ್ಳಿ. ಮತ್ತು ನನ್ನ ಗ್ರೂಪಲ್ಲಿ 24 hour ಆಗಿರುತ್ತೆ. ನೀವು ನೋಡೋದಿಲ್ಲ ಗ್ರೂಪ್ಗಳ್ನ, ಸಾವಿರಾರು ಗ್ರೂಪ್ಗಳು ಇರ್ತವೆ ನಿಮ್ಮವು. ನನ್ನ ಗ್ರೂಪ್ಗಳ್ನ ಸ್ವಲ್ಪ ಇಂಪಾರ್ಟೆಂಟ್ ಮಾಡಿಕೊಳ್ಳಿ. ನನ್ನ ಗ್ರೂಪಲ್ಲಿ ಇಂಪಾರ್ಟೆಂಟ್ ಇರೋದನ್ನೇ ಮಾತ್ರ ಹಾಕೋದು, ಬೇರೆದು ಯಾವುದೂ ಹಾಕೋದಿಲ್ಲ. ನನ್ನ ಗ್ರೂಪ್ ಲಾಕ್ ಮಾಡಿರ್ತೀನಿ, ಬೇರೆಯವ್ರಿಗೆ ಅವಕಾಶ ಇರೋದಿಲ್ಲ ಹಾಕೋದಕ್ಕೆ. ಭಾಳ ಮುಖ್ಯವಾಗಿರ್ತಕ್ಕಂಥದ್ದನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ. ದಯವಿಟ್ಟು ಫೋನ್ ಮಾಡಬೇಡಿ, ನನಗೆ ಸುತ್ತೋಲೆ ಇಲ್ಲ, ಅದಿಲ್ಲ, ಇದಿಲ್ಲ, ಕಳಿಸೋಣ, ಅಲ್ಲಿಲ್ಲ, ಇಲ್ಲಿಲ್ಲ ಅಂತ. ಯಾಕೆಂದರೆ ನಾನು ಯಾವಾಗಲೂ ಮೊಬೈಲಲ್ಲಿ ಇಟ್ಕೊಳ್ಳೋದಕ್ಕಾಗಲ್ಲ. ಭಾಳಷ್ಟು ಕೆಲಸ ಕಾರ್ಯಗಳಿರ್ತವೆ, ನನ್ನದೇ ಆದ ಕೆಲಸ ಕಾರ್ಯಗಳಿರ್ತವೆ ಸ್ನೇಹಿತರೆ. ಈ ರೀತಿ ಈ ಸುತ್ತೋಲೆಯ ನಿಯಮಗಳನ್ನು ಸವಿಸ್ತಾರವಾಗಿ ತಿಳಿಸಿದ್ದೀನಿ ಸ್ನೇಹಿತರೆ. ತಮಗೆ ಈ ಒಂದು ಮಾಹಿತಿ ಭಾಳ ಇಷ್ಟ ಆಗಿದೆ, ಸವಿಸ್ತಾರವಾಗಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಮತ್ತು ನೆಕ್ಸ್ಟು ನಾನು ಇನ್ನೂ ಒಂದು ಬರ್ತೀನಿ. ಏನು ಅಂತಂದರೆ, ನಮ್ಮ ನಿಗಮದ ಒಳಗಡೆ ಅಂದರೆ KSRTC ಒಳಗಡೆ ವಿಭಾಗದಿಂದ ವಿಭಾಗ ವರ್ಗಾವಣೆ, ಡಿಪೋಯಿಂದ ಡಿಪೋ ವರ್ಗಾವಣೆ, ಇದನ್ನು ಒಂದು ಸುತ್ತೋಲೆನೇ ಮಾಡಿದೆ. ಸರ್ಕಾರನೂ ಕೂಡ ಒಂದು ಆದೇಶನೂ ಕೂಡ ಹೊರಡಿಸಿದೆ. ಅದನ್ನು ಎಲ್ಲೂ ಮಾಡ್ತಾಯಿಲ್ಲ. ನಿಗಮದೊಳಗಡೆ ವರ್ಗಾವಣೆ ಎಲ್ಲೂ ಮಾಡ್ತಿಲ್ಲ. ಭಾಳಷ್ಟು ಜನ ನಿಗಮ ವರ್ಗಾವಣೆ ಆಗೋದಕ್ಕೆ ಕೆಲವೊಂದಷ್ಟು ರಾಜಕೀಯ ಪಕ್ಷ ಇವ್ರ ಕಡೆಯಿಂದ ರೆಕಮೆಂಡ್ ಮಾಡಬೇಕಾಗತ್ತೆ. ಮತ್ತೊಂದು ಮಗದೊಂದು ಮತ್ತು ಇನ್ನೊಂದು ಬೇರೆ ಬೇರೆ ಇದೆ, ಅದನ್ನೆಲ್ಲ ಹೇಳಬಾರ್ದು. ಕೆಲವೊಂದು ನಿಮಗೆ ಗೊತ್ತಿರುತ್ತೆ, ಅದನ್ನು ಬಿಡಿಸೋಳಂಗಿಲ್ಲ. ಆ ರೀತಿ ನಡೀತಾ ಇದೆ. ಹಾಗಾಗಿ ಅದಕ್ಕೊಂದು ಸುತ್ತೋಲೆ ಇದೆ. ಆ ಸುತ್ತೋಲೆ ಏನಿದೆ, ಆ ಸುತ್ತೋಲೆ ನಿಯಮಗಳೇನು, ನಿಬಂಧನೆಗಳೇನು, ಯಾವ್ಯಾವ ಕಾಲಕ್ಕೆ ಮಾಡಬೇಕು ಅನ್ನೋದನ್ನು ನಾನು ತಮಗೆ ಸವಿಸ್ತಾರವಾಗಿ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನನ್ನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಬಟ್ ಆದರೂ ಲಾಂಗ್ ಆಯಿತು, ದಯವಿಟ್ಟು ಕ್ಷಮಿಸಿ. ಈ ಸುತ್ತೋಲೆ ಇರೋದೇ ಹೇಗೆ ಎಲ್ಲರಿಗೂ ಅರ್ಥ ಆಗಲಿ ಅಂತ ಹೇಳಿ ನಾನು ಹೇಳಿದ್ದೀನಿ. ಇನ್ನೂ ಭಾಳಷ್ಟು ಸುತ್ತೋಲೆಗಳಿದ್ದಾವೆ. ಆ ಸುತ್ತೋಲೆಗಳನ್ನ ಸಂಪೂರ್ಣವಾಗಿ ತಮಗೆ ಅರ್ಥ ಆಗೋಂಗೆ
ನಾನು ನಿಮಗೆ ಮುಂದಿನ ದಿನಗಳಲ್ಲಿ ನನ್ನ ಬಿಡುವಿನ ಸಮಯದಲ್ಲಿ ಹೇಳ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಕನ್ನಡಾಂಬೆಯ ಆ ಭುವನೇಶ್ವರಿ ತಾಯಿ ಸುಖ ಸಮೃದ್ಧಿ ಕೊಟ್ಟು, ಎಲ್ಲರಿಗೂ ಒಳ್ಳೆಯ ವಿದ್ಯಾಬುದ್ಧಿ ಕೊಟ್ಟು, ಎಲ್ಲರಿಗೂ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಈ ಒಂದು ಕನ್ನಡ ರಾಜ್ಯೋತ್ಸವವನ್ನು ತುಂಬ ಚೆನ್ನಾಗಿ ತಮ್ಮ ತಮ್ಮ ಘಟಕಗಳಲ್ಲಿ ಆಚರಿಸಿದ್ದೀರ. 1ನೇ ತಾರೀಕು ಆಚರಿಸದೇ ಇಲ್ಲದೆ ಇರೋರು ಮತ್ತೆ ಆಚರಿಸಿ 31ನೇ ತಾರೀಕು ಗಂಟ ತನಕನೂ ಇದಿರುತ್ತೆ. ಮತ್ತು ವಿಭಾಗ ಮಟ್ಟದಲ್ಲೂ ಕೂಡ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ. ಅದೆಲ್ಲ ಮಾಡಬೇಕಾಗತ್ತೆ. ನಾವು ಕನ್ನಡ ನಾಡಲ್ಲಿ ಹುಟ್ಟಿರ್ತಕ್ಕಂಥವ್ರು, ಕನ್ನಡ ಭಾಷೆಯನ್ನು ಅಲ್ಲಿ ನಾವು ಕೆಲಸವನ್ನು ತೊಗೊಂಡಿರ್ತಕ್ಕಂಥವ್ರು, ನಾವು ಆಚರಣೆ ಮಾಡಬೇಕಾಗಿರೋದು ನಮ್ಮ ಧರ್ಮ. ಇದಕ್ಕೆ ಯಾವುದೇ ಭೇದ ಭಾವವಿಲ್ಲ. ಮತ್ತೊಬ್ಬರು ಬಗದೊಬ್ಬರು ಕನ್ನಡ ರಾಜ್ಯೋತ್ಸವಕ್ಕೆ ಕರೀಲಿಲ್ಲ, ಯಾರೂ ನಿಮ್ಮನ್ನು ಕರೆಯೋಂಗಿಲ್ಲ. ನೀವೇ ವಾರಂಟ್ರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಮಾಡ್ತಾರೆ ಅಂತಂದರೆ ನೀವೇ ವಾರಂಟ್ರಿಯಾಗಿ ಹೋಗಬೇಕು. ಯಾಕೆಂದರೆ ಕನ್ನಡ ನಾಡು ನನ್ನ ನಾಡು, ನಮ್ಮ ನಾಡು. ನಾವು ಪ್ರತಿ ದಿವಸ ಎದ್ದು ನಾವು ಅನ್ನ ತಿಂತಾ ಇರ್ತಕ್ಕಂಥದ್ದು ಇದು. ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.